ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಸಂಚಿಕೆ ಅಂದರೆ ನಾಳಿನ ಸಂಚಿಕೆಯಲ್ಲಿ ನಡೆಯುವಂಥದ್ದು. ಇವತ್ತಿನ ಸಂಚಿಕೆ ಪ್ರಮೋದಲ್ಲಿ ಇಲ್ಲಿ ಹೇಗಾದರೂ ಮಾಡಿ ಸೂರ್ಯನ ಪರಿಸ್ಥಿತಿ ಕಂಡಂಥ ರಂಗನಾಥ್ ಅವರು ಹೇಗಾದರೂ ಮಾಡಿ ಮಗನಿಗೆ ಕಾರ್ ಕೊಡಿಸ್ಬೇಕು, ಅವ್ನ ಕಾರನ್ನೇ ಅವ್ನಿಗೆ ವಾಪಸ್ ಕೊಡಬೇಕು ಅಂತ ಶಾಂತಿ ಹತ್ರ ನಾನು ಮನೆ ಪತ್ರನ ಅಡ ಇಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಶಾಂತಿ ಯಾಕೆ ಅಂತ ಕೇಳ್ತಾರೆ. ನನ್ನ ಮಗನಿಗೆ ನಾನು ಸಹಾಯ ಮಾಡಲೇಬೇಕು, ನನ್ನ ಮಗನ ಕಾರ್ ವಾಪಸ್ ಕೊಟ್ಟರೆ ಅವ್ನು ದುಡಿತಾನೆ, ಅವನು ಮತ್ತೆ ಮನೆ ಪತ್ರನ ವಾಪಸ್ ತಂದೇ ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹೀಗಾಗಿ ನನ್ನ ಆರೋಗ್ಯಕ್ಕೆ ಹಾಕಿರುವಂಥ ಅಮೌಂಟ್ ಅದು, ಇಲ್ಲಾಂದರೆ ನನ್ನ ಮಗಂದು ಕಾರ್ ಇರ್ತಿತ್ತು, ಅವನು ನನ್ನ ಹೆಲ್ತ್ ಸರಿ ಇಲ್ಲದೆ ಇರೋ ಕಾರಣಕ್ಕೆ ತನ್ನ ಕಾರನ್ನೇ ಮಾರಿ ದುಡ್ಡು ತಂದಿದ್ದಾನೆ. ಹೀಗಾಗಿ ನನ್ನ ಮಗನ ಕಾರು ನನ್ನ ಮಗನಿಗೆ ನನ್ನ ಆಸ್ಪತ್ರೆಗೆ ಖರ್ಚಾಗಿರೋ ದುಡ್ಡನ್ನು ನಾನೇ ತುಂಬಿಕೊಂಡು ನನ್ನ ಮಗನಿಗೆ ಅಂದರೆ ಶಾಂತಿ ಹೇಳಿದರೆ ನಂಬಲ್ಲಲ್ಲ, ಅವ್ನಿಗೆ ಯಾಕೆ ಕೊಡಬೇಕು ದುಡ್ಡು ಗಿಡ್ಡು ಅಂತಾರಲ್ಲ, ನನ್ನ ಆಸ್ಪತ್ರೆಗೆ ಖರ್ಚು ಮಾಡಿದ್ದಾನೆ ನನ್ನ ಮಗ. ಹಾಗಾಗಿ ನಾನು ಅಡ ಇಟ್ಬಿಟ್ಟು ನನ್ನ ಮಗನಿಗೆ ವಾಪಸ್ ಕಾರ್ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಶಾಂತಿ ಬಾಯಿ ಮುಚ್ಚೋಗುತ್ತೆ, ಇರಬೇಕಾಗುತ್ತೆ. ಶಾಂತಿ ಈ ಕಡೆ ಮೀನಾ ಎಲ್ಲ ಗಣಪತಿ ನೋಡಿಬಿಟ್ಟು ತಾನು ಮನೇಲಿ ಗಣಪತಿ ಕೂರಿಸ್ಬೇಕು ಅಂತ ರೀ ದುಡ್ಡು ಬೇಕಿತ್ತು ಅಂತ ಕೇಳ್ತಾಳೆ. ದುಡ್ಡ ನನ್ನ ಹತ್ರನ ಅಂತ ಹೇಳ್ತಾರೆ. ನನ್ನ ಕಡೆ 150 ರೂಪಾಯಿ ಮಾತ್ರ ಇದೆ ರೀ, ನೀವು ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಅಂತ ಹೇಳ್ತಾರೆ. ನಿನ್ನ ಕಡೆ 150 ರೂಪಾಯಿ ದುಡ್ಡಾದರೂ ಇದೆ, ನನ್ನ ಕಡೆ ಒಂದು 150 ಪೈಸೆನೂ ಇಲ್ಲ ಕಣೆ, ನಾನು ನಿನಕ್ಕಿಂತ ಬಡವ ಕಣೆ ಅಂತ ಹೇಳ್ತಾರೆ. ಹೇಗೋ ದುಡ್ಡು ಹೊಂದಿಸ್ಕೋತಾರೆ. ರಂಗನಾಥ್ ಅವರ ಮಾತು ಕೇಳ್ತಾರಲ್ಲಮ್ಮ, ಅದಕ್ಕೆ ಅವರು ಕೂಡ ಏನು ಮಾತಾಡಲ್ಲ. ನಾನು ದುಡ್ಡು ಇಲ್ಲಲ್ವಾ, ನಾನೇ ಸ್ವತಃ ನನ್ನ ಕೈಯಾರೆ ಗಣಪತಿ ಮಾಡ್ತೀನಿ ಅಂತ ಪಾಪ ಮೀನಾನೇ ಸ್ವತಃ ತನ್ನ ಕೈಯಾರೆ ಗಣಪತಿ ಮಾಡ್ತಾರೆ. ಈ ಕಡೆ ಶಾಂತಿ ಆಚೆ ಬಂದುಬಿಟ್ಟು, ಏನು ನಿನ್ನ ಗಂಡಂಗೆ ಜಾಬ್ ಇಲ್ಲ ಏನಿಲ್ಲ, ಹೇಗೆ ಅದು ಹಬ್ಬ ಮಾಡ್ತಿ ಕಣೆ, ನಿನ್ನ ಹಬ್ಬ ಮಾಡೋಕ್ಕೆ ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ, ಹೇಗೆ ಹಬ್ಬ ಮಾಡ್ತೀನಿ ನೋಡ್ತೀನಿ ಕಣೆ ಅಂತ ತುಂಬ ರೋಷವಾಗಿ ಮಾತಾಡ್ತಾರೆ. ಆದರೂ ಮೀನಾ ಗಟ್ಟಿ ಮನಸ್ಸಿನಿಂದ ನಾನೇ ಅತ್ತೆ ಇದನ್ನು ಮಾಡಿದ್ದು, ನಾನೇ ಹಬ್ಬ ಮಾಡೇ ಮಾಡ್ತೀನಿ ಅಂತ ಎಲ್ಲ ಥರ ಸಿಹಿ ತಿಂಡಿಗಳನ್ನ ಮಾಡಿ ಗಣಪತಿ ಹಬ್ಬದ ಜೊತೆ ಸೂರ್ಯ ಮತ್ತು ಮೀನಾ ಅದ್ಭುತವಾಗಿ ಆಚರಿಸ್ತಾರೆ, ಖುಷಿಯಿಂದ ಆಚರಿಸ್ತಾರೆ. ಯಾವುದೇ ಮಾತನ್ನು ಮೀನಾ ತಲೆ ಕೆಡಿಸ್ಕೊಳ್ಳ, ಶಾಂತಿ ಮಾತನ್ನು ತಲೆ ಕೆಡಿಸ್ಕೊಡ್ಲಿ, ಹಬ್ಬನ ಜೋರಾಗೇ ಮಾಡ್ತಾರೆ. ಶಾಂತಿಗೆ ಹೇಳಿರ್ತಾರಲ್ಲ, ನಾನು ನನ್ನ ಮಗನಿಗೆ ಪತ್ರನ ಕೊಟ್ಬಿಟ್ಟು ಅವ್ನ ಕಾರಣ ಅವನು ವಾಪಸ್ ತಗೋವಾಗ ಮಾಡ್ತೀನಿ ಅಂತ, ಅದೇ ರೀತಿ ಇಲ್ಲಿ ಸೂರ್ಯನಿಗೆ ಪತ್ರ ಕೊಡ್ತಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿದೆ ಆಸೆ ಸೀರಿಯಲ್ ಅಂತ ಅನ್ಬೋದು. ಮಗನಿಗೆ ಕಷ್ಟ ಅಂದರೆ ರಂಗನಾಥ್ ಅವರು ತಮ್ಮ ಹೆಗಲು ಕೊಟ್ಟು ಸಹಕರಿಸಿ ಅವನ್ನ ಮುಂದೆ ಹೋಗೋಗಿ ಮಾಡ್ತಾರೆ. ಹೀಗೆ ಅದನ್ನು ಮಾಡಿರೋದನ್ನ ನೋಡಿ ತುಂಬ ಖುಷಿ ಆಗ್ತದೆ. ಹಾಗೆ ರಂಗನಾಥ್ ಅವ್ರಿಗೆ ಗೊತ್ತಾಯಿತು. ಹಾಗೆ ಗಣಪತಿ ಹಬ್ಬದ ದಯದಿಂದ ಕೂಡ ರಂಗನಾಥ್ ಅವರು ಮಗನಿಗೆ ಸಹಾಯ ಮಾಡೋ ಮನಸ್ಥಿತಿ ಕೂಡ ಬಂತು. ಹಾಗೆ ಮಗ ಅಂದರೆ ತುಂಬ ಪ್ರೀತಿ ಇರುವಂಥ ರಂಗನಾಥ್ ಅವರು ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.